ಅನ್ಟೋಲ್ಡ್ ಶ್ರೀಕಿ ಈ ಸ್ಪೆಷಲ್ನಲ್ಲಿ ಸಿಸಿಬಿ ಪ್ರಕರಣವನ್ನ ತನಿಖೆಗೆ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ನಂತರ ಏನೇನಾಯಿತು ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಸಿಸಿಬಿ ಕಸ್ಟಡಿಯಲ್ಲೇ ಶ್ರೀಕಿ ಭಾರಿ ಸೈಬರ್ ದರೋಡೆ ನಡೆಸಿರುವಂಥದ್ದು ಅಚ್ಚರಿ ಮೂಡಿಸುತ್ತೆ. ಸಿಸಿಬಿ ವಶದಲ್ಲಿದ್ದಾಗಲೇ ಹ್ಯಾಕರ್ ಶ್ರೀಕಿಯಿಂದ ಬಿಟ್ಕಾಯಿನ್ ವರ್ಗಾವಣೆ, ಬರೋಬ್ಬರಿ 13,000 ಬಿಟ್ಕಾಯಿನ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರ. ಒಂದು ಬಿಟ್ಕಾಯಿನ್ ಬೆಲೆ 50 ಲಕ್ಷ ಇದ್ದಾಗ ನಡೆದಿದ್ದ ಮಹಾ ಸುಲಿಗೆ ಇದು. ಶಿಸ್ತಿನ ಇಲಾಖೆಯ ಕಣ್ಗಾವಲಲ್ಲೇ ನಡೆದಿದ್ಯಾ ಇಂಟರ್ನ್ಯಾಷನಲ್ ಹಗರಣ. ಯಾರ್ಯಾರ ಪಾಲಾಯ್ತು ಸಾವಿರಾರು ಕೋಟಿ ರೂಪಾಯಿ ಹಣ? ರಾಜಕಾರಣಿಯೊಬ್ಬರ ಖಾತೆಗೆ ಸೇರಿದ್ಯಾ 3,500 ಕೋಟಿ ರೂಪಾಯಿ. ಐಜಿ ದರ್ಜೆಯ ಅಧಿಕಾರಿ ಪಾಲಾಗಿದೆಯಾ 1,500 ಕೋಟಿ ರೂಪಾಯಿ. ಖಾಕಿ ಪಡೆಯ ದೊಡ್ಡ ಸಾಹೇಬ್ರುಗಳೇ ಈ ಡೀಲ್ನ ಮಾಸ್ಟರ್ ಮೈಂಡ್ಗಳ. ಲಂಚದ ರೂಪದಲ್ಲಿ ಹರಿತಾ ಸಾವಿರಾರು ಕೋಟಿ ಮೌಲ್ಯದ ಡಿಜಿಟಲ್ ಕರೆನ್ಸಿ. ಪ್ರಭಾವಿ ರಾಜಕಾರಣಿ ಮಗನ ಅಕೌಂಟ್ಗೆ 250 ಕೋಟಿ ರೂಪಾಯಿ ಗಿಫ್ಟ್. ರಾಜಕಾರಣಿಯ ಪುತ್ರನ ಖಾತೆಗೆ 250 ಕೋಟಿ ವರ್ಗಾವಣೆ ಆಯ್ತಾ? ಎಸ್ಪಿ ಕೆಳ ಹಂತದ ಅಧಿಕಾರಿಗಳಿಗೂ ಸಂದಾಯವಾಯ್ತಾ 250 ಕೋಟಿ? ತನಿಖೆ ಮಾಡುವವರೇ ಲೂಟಿಯಲ್ಲಿ ಭಾಗಿಯಾದ್ರ? ಬಿಗ್ ಪ್ರಶ್ನೆ ಇದು. ಹ್ಯಾಕರ್ ಶ್ರೀಕಿಯನ್ನ ಅಸ್ತ್ರವಾಗಿ ಬಳಸಿ ಜೇಬು ತುಂಬಿಸಿಕೊಂಡವರು ಯಾರ್ಯಾರು? ಸಿಸಿಬಿ ವಶದಲ್ಲಿದ್ದಂತಹ ಸಂದರ್ಭದಲ್ಲೇ ಹ್ಯಾಕರ್ ಶ್ರೀಕಿಯಿಂದ ಬಿಟ್ಕಾಯಿನ್ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಅಚ್ಚರಿ ಮೂಡಿಸುತ್ತೆ. ಅದು ಪ್ರಮುಖವಾಗಿ ಈ ಬಿಟ್ಕಾಯಿನ್ ಬೆಲೆ 50 ಲಕ್ಷ ಇದ್ದಾಗ ನಡೆದಿದ್ದ ಮಹಾ ಸುಲಿಗೆ ಇದು. ಶಿಸ್ತಿನ ಇಲಾಖೆಯ ಕಣ್ಗಾವಲಲ್ಲೇ ನಡೆದಿದೆಯಾ ಇಂಟರ್ನ್ಯಾಷನಲ್ ಹಗರಣ. ಯಾರ್ಯಾರು ಪಾಲಾಯ್ತು ಹಾಗಾದ್ರೆ ಸಾವಿರಾರು ಕೋಟಿ ರೂಪಾಯಿ ಹಣ? ರಾಜಕಾರಣಿಯೊಬ್ಬರ ಖಾತೆಗೆ 3,500 ಕೋಟಿ ರೂಪಾಯಿ ಸೇರಿದೆಯಾ? ಐಜಿ ದರ್ಜೆಯ ಅಧಿಕಾರಿಯ ಪಾಲಾಯ್ತಾ 1,500 ಕೋಟಿ ರೂಪಾಯಿ. ಇನ್ನು ಖಾಕಿ ಪಡೆಯ ದೊಡ್ಡ ಸಾಹೇಬ್ರುಗಳೇ ಈ ಡೀಲ್ನ ಮಾಸ್ಟರ್ ಮೈಂಡ್ಗಳಾದ್ರ. ಲಂಚದ ರೂಪದಲ್ಲಿ ಹರಿತಾ ಸಾವಿರಾರು ಕೋಟಿ ಮೌಲ್ಯದ ಹಣ. ಪ್ರಭಾವಿ ರಾಜಕಾರಣಿ ಮಗನ ಅಕೌಂಟ್ಗೆ 250 ಕೋಟಿ, ರಾಜಕಾರಣಿಯ ಪುತ್ರನ ಖಾತೆಗೆ ವರ್ಗಾವಣೆ ಆಯ್ತಾ? ಎಸ್ಪಿ ಹಾಗೆ ಕೆಳ ಹಂತದ ಅಧಿಕಾರಿಗಳಿಗೂ ಸಂದಾಯವಾಯ್ತಾ 250 ಕೋಟಿ? ತನಿಖೆ ಮಾಡುವವರೇ ಲೂಟಿಯಲ್ಲಿ ಭಾಗಿಯಾದ್ರ? ಇದು ಇವತ್ತಿಗೂ ಕಾಡುವಂತಹ ಬಿಗ್ ಪ್ರಶ್ನೆ. ಇದು ಇವತ್ತಿಗೂ ಈ ಪ್ರಶ್ನೆ ಕಾಡುತ್ತೆ. ಸಿಸಿಬಿ ಕಸ್ಟಡಿಯಲ್ಲಿ ಶ್ರೀಕಿ ಭಾರಿ ಸೈಬರ್ ದರೋಡೆಯನ್ನ ನಡೆಸಿದ್ದ. ಅದು ಸಿಸಿಬಿ ವಶದಲ್ಲಿದ್ದಂತಹ ಸಂದರ್ಭದಲ್ಲೇ ಬಿಟ್ಕಾಯಿನ್ ವರ್ಗಾವಣೆ ಆಯ್ತಾ? ಬರೋಬ್ಬರಿ ಭರ್ತಿಯ 13,000 ಬಿಟ್ಕಾಯಿನ್ ಟ್ರಾನ್ಸ್ಫರ್ ಆಗಿದ್ದಾದ್ರೂ ಹೇಗೆ? ಒಂದ್ ಕಡೆ ಸಿಸಿಬಿ ತನಿಖೆಯನ್ನ ನಡೆಸ್ತಾ ಇರುತ್ತೆ. ತನಿಖೆ ನಡೆಸುವಂತಹ ಸಂದರ್ಭದಲ್ಲೇ ಶಿಸ್ತಿನ ಇಲಾಖೆಯ ಕಣ್ಗಾವಲಲ್ಲೇ ಇಂಟರ್ನ್ಯಾಷನಲ್ ಹಗರಣ ನಡೀತಾ. ಹಾಗಾದ್ರೆ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಯಾರ್ಯಾರು ಪಾಲಾಯ್ತು? ರಾಜಕಾರಣಿಯೊಬ್ಬರ ಖಾತೆಗೆ ಸೇರ್ತಾ? ಐಜಿ ದರ್ಜೆಯ ಅಧಿಕಾರಿಯ ಪಾಲಾಯ್ತಾ 1,500 ಕೋಟಿ? ರಾಜಕಾರಣಿಯ ಪಾಲಾಗಿದ್ದು 3,500 ಕೋಟಿನ? ಖಾಕಿ ಪಡೆಯ ದೊಡ್ಡ ಸಾಹೇಬ್ರುಗಳೇ ಇದರ ಹಿಂದೆ ಇದ್ದಾರ? ಇದು ಇವತ್ತಿಗೂ ಕಾಡುವಂತಹ ಕುತೂಹಲದ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.